ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮತ್ತು ಯೂಟ್ಯೂಬ್ ಚಾನಲ್. ಈಗ ನೋಡ್ತಾರಲ್ಲ, ಇವು ಒಳ್ಳೊಳ್ಳೆ ಎತ್ತುಗಳು. ಇವು ಎರಡಲ್ಲು, ಆ ಕಡೆ ಇರೋ ನಾಲ್ಕಲ್ಲು. ಈಗ ಅವ್ರದ್ದು ಓನರ್ದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಬೇಬಿ ಜೊತೆಗೆ ಬರೋಕ್ಕಾಗಿಲ್ಲ ಅನ್ನೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಎತ್ತುಗಳು ನೋಡ್ಬೇಕನ್ನೋ ತುಂಬ ಆಸೆ ಇರುತ್ತೆ. ಸೊ ಬರೋಕ್ಕಾಗಿರಲ್ಲ ವರ್ಕ್ ಪ್ರೆಷರಿಂದ. ಸೊ ಅವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ಅವರು ಕೂಡ ನೋಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ಇವು ಎರಡಲ್ಲು ಬನ್ನೂರು ಜಾತ್ರೆಲ್ಲೂ ಕೂಡ ಚಾಂಪಿಯನ್ ಆಗಿದ್ದಾವೆ ಇವು. ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಈ ಎತ್ತುಗಳದ್ದು ಮತ್ತು ಆ ಎತ್ತುಗಳದ್ದು. ಸೊ ವಿಡಿಯೋ ಕೊನೆವರೆಗೂ ನೋಡಿ. ನೋಡ್ಬೋದು, ಇವು ಇನ್ನೂ ಎರಡಲ್ಲಿ ಈಗ ಬಿದ್ದಿರೋದು ಎಷ್ಟು ಸೈಜ್ ಇದ್ದಾವೆ ಅಂತ ನೋಡ್ಬೋದು. ಸರ್, ನಿಮ್ಮ ಹೆಸರು? ಸಿದ್ದರಾಮಣ್ಣ ಅಂತ. ಸಿದ್ದರಾಮಣ್ಣ, ಯಾಚನಹಳ್ಳಿಯವರು. ಸರ್, ನಿಮ್ಮ ಎತ್ತುಗಳು ಏನಲ್ಲಲ್ಲವ ಇವು? ಇದು ಅಲ್ಲಾಗಿರಲಿಲ್ಲ. ಚಿತ್ತೂರು ಮತ್ತು ಮೃತರು ಎರಡು ಫಸ್ಟ್ ಪ್ರೈಸ್ ಆಯಿತು. ಫಸ್ಟ್ ಪ್ಲೇಸ್ ಆಗಿದೆ. ಫಸ್ಟ್ ಪ್ಲೇಸ್ ಆಗಿತ್ತು ಅಲ್ಲಲ್ಲಿ. ಬನ್ನೂರಲ್ಲಿ ಎರಡಲ್ಲಿಗೆ ಫಸ್ಟ್ ಪ್ಲೇಸ್ ಆಗಿದೆ. ಫಸ್ಟ್ ಪ್ಲೇಸ್ ಆಗಿದೆ. ಈಗ ಎರಡಲ್ಲೂ ಬಿದ್ದಿದ್ದಾವೆ. ಈಗ ಎರಡು ಅದು ಬಿದ್ದಿದೆ, ಇದು ಬಿದ್ದಿಲ್ಲ. ಇದನ್ನ ಅಲ್ಲಾಗಿಲ್ಲ. ಇದು ಅಲ್ಲಾಗಿಲ್ಲ. ಅಂದರೆ ತುಂಬ ದೊಡ್ಡ ಸೈಜ್ ಬೆಳೆದಿದ್ದಾವೆ. ಈಗಲೇ ಎರಡಲ್ಲಿಗಿಂತ ದೊಡ್ಡ ಸೈಜ್ ಇದ್ದಾವೆ. ಅಂದರೆ ಏನು ಬೆಲೆ ಆಗೋಣ ಇವು? ಇದು 9.5 ಲಕ್ಷ ಕೇಳಿದರೆ ಕೊಟ್ಟಿಲ್ಲ. 9.5 ಲಕ್ಷಕ್ಕೆ ಕೇಳಿದ್ದಾರೆ. ನೀವೇನು ಡಿಮ್ಯಾಂಡ್ ಮಾಡ್ತಿದ್ದೀರಾ? ಅಂದರೆ ಏನು ಕೊಡಲ್ಲ ಈಗ. ಇವಕ್ಕೆಲ್ಲ ಏನೇನು ಮೇವು ಕೊಡ್ತೀರಾ? ಇದಕ್ಕೆ ಮಾಮೂಲಿ ಎಲೆ ಬೂಸ, ರವೆ ಬೂಸ, ಜೋಳದ ನುಚ್ಚು, ಹುಳಿ ನುಚ್ಚು. ಹುಲ್ಲಲ್ಲಿ ಏನು ಕೊಡ್ತೀರಾ? ಹುಲ್ಲಲ್ಲಿ ರಾಗಿ ಹುಲ್ಲು ಹಾಕ್ತೀವಿ, ಒಣ ಹುಲ್ಲು ಹಾಕ್ತೀವಿ, ಹುಳಿ ಸೊಪ್ಪು. ಸರ್, ಇವು ಯಾವ್ಯಾವ ಜಾತ್ರೆ ಮಾಡಿದ್ದಾವೆ? ಇವು ಎಲ್ಲ ಸುತ್ತೂರು ಮಾಡಿದೆ, ಮುಡುಕ್ತೆರೆ ಮಾಡಿದೆ, ಬನ್ನೂರು ಮಾಡಿದೆ. ಅಂದರೆ ಇದು 4ನೇ ಜಾತ್ರೆ. ಹೌದು. ಅಂದರೆ ಇನ್ಯಾವ್ಯಾವ ಜಾತ್ರೆ ಮಾಡ್ತೀರಾ? ಸಿಹಳ್ಳಿ ಮಾಡ್ತೀವಿ. ಸಿಹಳ್ಳಿ ಮಾಡ್ತೀರಾ. ಸೊ ಎಲ್ಲ ಕಡೆ ಇವಾಗ ಫಸ್ಟ್ ಮಾಡ್ಕೊಂಡು ಬಂದಿದ್ದಾವೆ. ಇಲ್ಲೂ ಫಸ್ಟ್ ಪ್ಲೇಸ್ ಆಗ್ಬೋದಾ? ಆಗ್ಬೋದು, ನೋಡೋಣ. ಅಂದರೆ ತುಂಬ ಚೆನ್ನಾಗಿದ್ದಾವೆ. ನೋಡೋದು, ಎರಡು ಒಂದೇ ಕೂಟ ಇದ್ದಾವೆ. ತುಂಬ ಹೈಟು ಎಲ್ಲ ಇದ್ದಾವೆ. ನೀವು ಎಲ್ಲಿ ತಂದದ್ದು ಇದು? ಬೆಂಗಳೂರು ಪುನಿ ಅಂತ ಅವ್ರು ಕೂಟ ಹಾಕಿದ್ದು. ಯಾವುದೋಣ? ಪುನಿ ಅಂತ ಬೆಂಗಳೂರು ಹತ್ರ. ಅವ್ರು ಮೈಸೂರು ಕೊಟ್ಟಿದ್ರು, ಅಲ್ಲಿಂದ ನೀವು ತಗೊಂಡಿರೋದು. ಸೊ ಈ ಎತ್ತುಗಳು ಬಿಟ್ಟು ನಿಮ್ಮ ಹತ್ರ ಇನ್ಯಾವ್ಯಾವ ಎತ್ತುಗಳಿದ್ದಾವೆ? ಇನ್ನೊಂದು ಜೊತೆ ಇದೆ, 4 ಅದು ಎಲ್ಲ ಜಾತ್ರೆ ಫಸ್ಟ್ ಪ್ಲೇಸ್ ಆಗಿದೆ. ಫಸ್ಟ್ ಪ್ಲೇಸು. ಸರ್, ಇವು ಎತ್ತುಗಳು ಈ ಸೈಜ್ ಇದ್ದಾವಲ್ಲ, ಕೆಲಸ ಏನಾರು ಮಾಡ್ತೀರಾ? ಇಲ್ಲ, ಇವೇನು ಕೆಲಸ ಇನ್ನೇನು ಕಟ್ಟಿಲ್ಲ ನಾವು. ಕೆಲಸ ಏನು ಮಾಡಲ್ಲ? ಇಲ್ಲ, ಅದೇನು ಕೆಲಸ ಅಭ್ಯಾಸ ಮಾಡಿಸಿಲ್ಲ. ಅಂದರೆ ಶೋಕಿಗಷ್ಟೇ. ಅಂದರೆ ಇವಕ್ಕೆ ಹಾಲು ಬೆಣ್ಣೆ ಅದೇನಾದ್ರು ಕೊಡ್ತೀರಾ? ಅದು ಹಾಲು ಕೊಡಲೇಬೇಕು. ಹಾಲು ಕೊಡಬೇಕು. ಹಾಲು ಕೊಡಲಿಲ್ಲ ಅಂತಂದರೆ ನೀವು ಕರು ಬೆಳವಣಿಗೆ ಸ್ವಲ್ಪ ಬೆಳವಣಿಗೆ ಅದರಲ್ಲಿ ಕಡಿಮೆ ಆಗುತ್ತೆ. ಬೆಣ್ಣೆ ಕೊಡ್ತೀವಿ. ಬೆಣ್ಣೆ ಯಾಕೆಂದರೆ ಶೈನಿಂಗ್ ಬರಬೇಕಲ್ಲ, ಕಲರ್ ಶೈನಿಂಗ್ ಎಲ್ಲ ಬರಬೇಕು, ಕಾಂಪಿಟೇಷನ್ಗೋಸ್ಕರ. ಅದು ಗ್ಲೋಗೋಸ್ಕರ ಕೊಡ್ತೀವಿ. ಸರ್, ಈಗ ಈ ಕೊಂಬೆಲ್ಲ ತುಂಬ ಸ್ಟ್ರೈಟ್ ಆಗಿದ್ದಾವೆ, ಅದೆಲ್ಲ ಎಲ್ಲಿ ಮಾಡಿಸ್ತೀರಾ? ಈಗ ಇದು ನಮ್ಮಲ್ಲಿ ಸ್ವಲ್ಪ ಅದೇ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಕೊಂಬ್ ಮಾಡೋ ಅಂಥವ್ರು. ಸೊ ಅವ್ರು ಇದ್ರ ಮಾಡ್ಬೋದು. ಅವ್ರು ಮಾಡಿ ಈ ಥರ ಪ್ಯಾಚ್ ಹಾಕಿ ರೆಡಿ ಮಾಡ್ತಾರೆ. ಸೊ ಅದಕ್ಕೆಲ್ಲ ತುಂಬ ಕಾಸ್ಟ್ ಆಗುತ್ತೆ. ಹೌದು. ಶೋಕಿಗೋಸ್ಕರ ಇದೆಲ್ಲ ಎಕ್ಸ್ಪೆನ್ಸ್ ಎಲ್ಲ. ಯಾಕೆಂದರೆ ಒಂದು ಜೊತೆ ಹೆಚ್ಚಾಗಬೇಕು ಅಂದರೂ ಭಾಳ ಎಕ್ಸ್ಪೆನ್ಸ್ ಆಗುತ್ತೆ. ಈಗ ಈಗಿನ ತಿಂಡಿ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿದೆ. ಅದರಿಂದ ಹಾಗೆ ಆಗುತ್ತೆ. ಸರ್, ಈ ಎತ್ತುಗಳು ಬಿಟ್ಟು ನೀವು ಇನ್ಯಾವ್ದಾದ್ರು ಹಸು ಕರು ಯಾವ್ದಾರು ಸಾಕಿದ್ರೆ? ಇಲ್ಲ, ಎರಡು ಜೊತೆ ಎತ್ಕೊಳ್ಳಿರೋದು. ಎತ್ತುಗಳೇ ಸಾಕಿರೋದು. ನಾಟಿ ಹಸು ನೋಡ್ತಾ ಇಲ್ಲ. ಅಂದರೆ ಅಭಿವೃದ್ಧಿಗೋಸ್ಕರ. ಅಂದರೆ ಹಾಲು ಅದರದ್ದೆಲ್ಲ ಕೊಡಿದ್ರೆ ತುಂಬ ಒಳ್ಳೇದು ಹೆಲ್ತ್ಗೆ. ಸೊ ಎಲ್ಲರೂ ಒಂದೊಂದು ಹಸು ಸಾಕಿ, ಅವಾಗ ಇಂಥ ಒಳ್ಳೊಳ್ಳೆ ಕರುಗಳು ತುಂಬ ಹುಡ್ತವೆ. ಅದಕ್ಕೋಸ್ಕರ ಎಲ್ಲ ಪ್ರತಿಯೊಬ್ಬರು ಒಂದು ಹಸು ಸಾಕಿದ್ರೆ ಈ ತಳಿನ ಉಳಿಸ್ಬೋದು. ಮತ್ತು ಒಂದು ಇದಕ್ಕೆ ಒಂದು ತಳಿ ಉಳಿಸೋದಕ್ಕೆ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿದಾಗ, ಜೊತೆಗೆ ಅವ್ರ ಮನೆಗೂ ಒಳ್ಳೆ ಹಾಲು ಆಗುತ್ತೆ, ಹಾಲು ತುಪ್ಪ ಆಗುತ್ತೆ. ಒಳ್ಳೆ ಒಂದು ಮೆಡಿಸಿನ್ ಇದ್ದಂಗೆ ಅದು ನಾಟಿ ಹಸುನ. ಸರಿ, ಬನ್ನಿ ಸರ್, ಈಗ 4 ಎತ್ತು ತೋರಿಸ್ಬಿಡಿ. ನೋಡಿ ಸ್ನೇಹಿತರೆ, ಈಗ ಎರಡಲ್ಲೂ ಬಿದ್ದಿರೋದು. ಇದು ಎರಡಲ್ಲೂ ಬಿದ್ದಿದೆ, ಇದನ್ನ ಬಿದ್ದಿಲ್ಲ. ನೋಡ್ಬೋದು ಯಾವ ಸೈಜ್ ಇದ್ದಾವೆ ಅಂತ. ನೋಡೋದು ತುಂಬ ಹೈಟ್ ಇದ್ದಾವೆ. ನಾನು ಎರಡಲ್ಲೂ ಆಲ್ರೆಡಿ ಬಿದ್ದು ತುಂಬ ದಿನ ಆಗಿದೆ ಅಂದ್ಕೊಂಡಿದ್ದೆ. ಈಗ ಎರಡಲ್ಲಿಗೆ ಇದನ್ನ ಬಿದ್ದಿಲ್ಲ, ಅದೊಂದು ಎತ್ತು ಬಿದ್ದಿದೆ ಅಷ್ಟೆ. ಅಂದರೆ ಅಲ್ಲಾಗಿದೆ ಅಂತ. ಹಾಗೆ ನೋಡ್ಬೋದು, ಇವು 4 ಎತ್ತಿವು. ಸೊ ಇವು ಕೂಡ ಫಸ್ಟ್ ಪ್ಲೇಸ್ ಆಗಿದ್ದಾವೆ ಬನ್ನೂರು ಜಾತ್ರೆಲೆ. ಇದ್ರದ್ದು ಕೂಡ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ನೋಡ್ಬೋದು, ಇವರೆಲ್ಲ ಹಿರೀಕರು. ಸೊ ಅವರೆಲ್ಲ ಹಸು ಮೈ ಉಜ್ಜಿ ಅವನ್ನ ತುಂಬ ಕೇರಾಗಿ ನೋಡ್ಕೊಳ್ತಾರೆ.
ಸರ್ ಇವು ಏನೆಲ್ಲಗವೆ? ಇವು 4 ಈಗ 2ರಿಂದ 4 ಇವಾಗ ಬಿದ್ದಿದೆ. ಈಗ ಬಿದ್ದಿರೋದು ಅಂದರೆ ಈಗ ಸ್ವಲ್ಪ ವಯಸ್ಸಲ್ಲಿ. ಹೌದು. ಸೊ 2 ಇದ್ದೀರಾ, ಇವು ಕರ್ನಾಟಕದ ಚಾಂಪಿಯನ್ ಆಗ್ತಿದ್ದು. ಇನ್ನೂ ಎಲ್ಲ ಅಲ್ಲೇ ಸಮಾಪ್ತಿಲ್ಲ ತೋರಿಸಿದ್ರು ನೋಡಿ, ಇವಾಗ ಬಿದ್ದಿರೋದು. ಈಗ ಬಿದ್ದು ಹುಟ್ಟಿರೋದು. ಈಗ ಬಿದ್ದಿತ್ತು. ಇವಾಗ 2 ಇದ್ದಿದ್ದು ಇದು, ಈಗ 4 ಬಿದ್ದಿದೆ. ಈಗ ಬಿದ್ದೈತೆ ಇದು ಮತ್ತೆ ಇದು ಪೇರ್. ಇದು ಜನವರಿ 2 ಇತ್ತು. ಅಂದರೆ ತುಂಬ ಒಳ್ಳೆ, ಇದು ಯಾವ ಇಲ್ಲ ಅಂದರೆ ತುಂಬ ಒಳ್ಳೆ ಜಾತಿಲಿರೋ ಬೇಗ ಬಿದ್ದುಬಿಡ್ತಾವಲ್ಲ ಸ್ವಲ್ಪ. ಸರ್ ಇವು ಎಲ್ಲೆಲ್ಲಿ ಜಾತ್ರೆ ಮಾಡಿದ್ದೀರಿ ಇವರಲ್ಲಿ? ಇದು ಎಲ್ಲ ಜಾತ್ರೆ ಮಾಡಿದ್ವಿ. ಎಲ್ಲ ಜಾತ್ರೆ, ಸುತ್ತೂರು, ಮುಡುಕ್ತಾರೆ, ಬನ್ನೂರು ಎಲ್ಲ ಜಾತ್ರೆ ಮಾಡಿದ್ವಿ. ಎಲ್ಲ ಕಡೆ ಫಸ್ಟ್ ಆಗಿದೆ. ಹೌದು, ಹೋದ ಸತಿ ಸುತ್ತೂರ್ಲು ಫಸ್ಟ್ ಆಗಿತ್ತು. 2 ಈ ವರ್ಷ 4 ಫಸ್ಟ್. 4 ಫಸ್ಟ್ ಆಗಿದೆ. ಸೊ ಈಗ ನೆಕ್ಸ್ಟ್ ಮುಡುಕ್ತಾರಲ್ಲೂ ಫಸ್ಟ್ ಆಗಿತ್ತು. ಮುಡುಕ್ತಾರಲ್ಲೂ ಫಸ್ಟ್. ಸೊ ಈಗ ನೆಕ್ಸ್ಟ್ ಸಿಹಳ್ಳಿ ಜಾತ್ರೆಗೂ ಹೋಗ್ತೀರಾ? ಸರ್ ಇವಕ್ಕೇನೇನು ಮೇವು ಕೊಡ್ತೀರಾ? ಇವಕ್ಕೂ ಅದೇ ರವೆ ಬೂಸ, ಎಲೆ ಬೂಸ, ಜೋಳದ ನುಚ್ಚು, ಮತ್ತು ಹುಲ್ಲಲ್ಲೂ ಸೇಮು. ಸೇಮ್ ಇಲ್ಲ ಅದೇ. ಸರ್ ಇವು ಎಷ್ಟಕ್ಕೆ ತಂದಿರಿ ನೀವು? ಇದು ನಮಗೆ 4 ಲಕ್ಷಕ್ಕೆ ಕೇಳಿದ್ರೆ ಕೊಟ್ಟಿಲ್ಲ. ಅಂದರೆ ನೀವು ತಂದದ್ದು? ನಾವು ತಂದಿದ್ದು 360. 360ಕ್ಕೆ ಅಂದರೆ ಆಗಲೇ ಹಿಂದೆ ತಂದಿರೋದು. ಹೌದು, ಹೋದ ಜಾತ್ರೆ ಆಮೇಲೆ ತಗೊಂಡು. ಸೊ ಇವತ್ರಲ್ಲಿ ಏನಾದ್ರು ಕೆಲಸ ಮಾಡ್ತೀರಾ? ಇವು ಮಾಡ್ತೇವೆ, ಕೆಲಸ ಮಾಡಿ. ಇವೆಲ್ಲ ಕೆಲಸ ಮಾಡ್ತೀರಾ? ಏನೇನು ಗಾಡಿ ಕೆಲಸ, ಉಳ್ಮೆ ಕೆಲಸ ಎಲ್ಲ ಮಾಡ್ತೀರಾ? ಅಂದರೆ ಜಾತ್ರೆ ಟೈಮಲ್ಲಿ ಸ್ವಲ್ಪ ಫ್ರೀ ಕೊಟ್ಟಿರ್ತೀರ? ಕೆಲಸ ಎಲ್ಲ ಮಾಡ್ತೀವಿ. ಸರಿ ಸರ್, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇವು 4 ಇವತ್ರಲ್ಲೂ ಕೂಡ ಕೆಲಸ ಮಾಡ್ತಾರೆ, ಬಟ್ ಅತಿ ಜಾಸ್ತಿ ಮಾಡಲ್ಲ, ಸ್ವಲ್ಪ ಕಡಿಮೆ ಮಾಡ್ತಾರೆ. ಅಂದರೆ ಅಂಥ ಹೆವಿ ಭಾರ ಎಲ್ಲ ಹಾಕಲ್ಲ. ಸೊ ನೋಡ್ಬೋದು ಈ ಎತ್ತುಗಳು, ನೋಡೋದು ಈಗ ಮೈಗುಜ್ಜರೆ ಯಾವ ಥರ ನಿಂತ್ಕೊಳ್ತವೆ. ಅದೇ ಬೇರೆ ಹೈಬ್ರಿಡ್ ಹಸುಗಳಾದ್ರೆ ಈಗ ಉಜ್ತಾ ಇದ್ರೇ ಓಡಾಟೋಗ್ತವೆ. ಸೊ ಅದಕ್ಕೆ ನಮ್ಮಿದು ಹಳ್ಳಿ ಕಾರ್ ಅನ್ನೋದು. ಸೊ ಇವು ಕೂಡ ಈಗ ಅಲ್ಲಿ ಬಿದ್ದಿದೆ, ಅದು ಒಂದು. ಸೊ ನನಗಿಷ್ಟ ಆದಂಥವು ಇವೇನೆ. 2 ಅಲ್ಲಿಗೆ ತುಂಬ ಒಳ್ಳೆ ಕಲರು, ಹೈಟು, ಸೈಜ್ ಇದ್ದಾವೆ. ಸೊ ಈ ಥರ ಎತ್ತುಗಳೆಲ್ಲ ಇವಾಗ ತುಂಬ ಕಾಸ್ಟ್ಲಿ ಆಗಿದ್ದಾವೆ. ಒಂದೇ ರೀಸನ್ನು, ಹಸುಗಳಿಲ್ಲ ಒಳ್ಳೊಳ್ಳೆ ಕರು ಹಾಕೋಕ್ಕೆ. ಸೊ ಎಲ್ಲರೂ ಹೆಣ್ಣು ಹಸುಗಳು ಒಂದೊಂದು ಸಾಕಿ ಅವಾಗ ಈ ಥರ ಕರುಗಳು ತುಂಬ ಹುಟ್ಟಿದ್ರೆ ಈ ಥರ ಎತ್ತುಗಳೆಲ್ಲ ಒಂದು 4ರಿಂದ 5 ಲಕ್ಷಕ್ಕೆಲ್ಲ ಸಿಗ್ತವೆ. ಇಲ್ಲ ಅಂದರೆ ಇನ್ನೊಂದು 5 ವರ್ಷ ಬಿಟ್ಕೊಂಡು ಇವು 20 ಲಕ್ಷ 30 ಲಕ್ಷ ಕೂಡ ಆಯ್ತವೆ ಇವು.